ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮತ್ತೊಂದು ಮಹತ್ವದ ಸಭೆ ಇದೆ. ಅದು ಸಿಂಧೂ ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಸಂಜೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಿಂಧೂ ನದಿ ನೀರು ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಎರಡನೆಯ ಸಭೆ. ರಾಜತಾಂತ್ರಿಕ ಕ್ರಮಗಳ ಭಾಗವಾಗಿ ಭಾರತ ಸಿಂಧೂ ನದಿ ಒಪ್ಪಂದವನ್ನು ಅಮಾನತಿನಲ್ಲಿ ಇಟ್ಟ ಬಳಿಕ ಭಾರತ ನಡೆಸ್ತಾ ಇರುವಂತಹ ಎರಡನೆಯ ಮಹತ್ವದ ಸಭೆ. ಕಳೆದ ಬಾರಿಯ ಸಭೆ ಆದ ಬಳಿಕ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಒಂದೇ ಒಂದು ಹನಿ ನೀರನ್ನು ನಾವು ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಬಿಡಲ್ಲ ಅಂತೇಳಿ. ಬಟ್ ಸಿಂಧೂ ನದಿ ಕಣಿವೆ ವ್ಯವಸ್ಥೆ ಏನಿದೆ ಅದು ಅತ್ಯಂತ ದೊಡ್ಡ ನದಿ ವ್ಯವಸ್ಥೆ. ಅಲ್ಲಿಯ ನದಿಗಳೇನು ಸಾಮಾನ್ಯ ನದಿಗಳಲ್ಲ, ಅದು ಪ್ರವಾಹವನ್ನು ಉಕ್ಕಿಸುವಂತಹ ನದಿಗಳು. ನಿಮಗೆ ಗೊತ್ತಿರಬಹುದು, ಮುಂಗಾರುವಿನ ಸಮಯದಲ್ಲಿ ಪ್ರವಾಹ ಸ್ವರೂಪದ ಮಳೆಗಳಾದಂತಹ ಸಂದರ್ಭದಲ್ಲಿ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಈ ಸಿಂಧೂ ನದಿಯ ಉಪನದಿಗಳು ಬಿಯಾಸ್ ಇರ್ಬೋದು, ಸಟ್ಲೇಜ್ ಇರ್ಬೋದು, ಇವೆಲ್ಲವೂ ಕೂಡ ಅತ್ಯಂತ ಭೀಕರವಾಗಿ ಬೋರ್ಗರೆದು ಹರಿತವೆ. ಸೊ ಆ ನದಿಗಳನ್ನು ಮುಂಗಾರುವಿನ ಸಮಯದಲ್ಲಿ ಕಟ್ಟಿ ಹಾಕುವಂಥದ್ದು ಅಷ್ಟು ಸುಲಭವಲ್ಲ. ಕೇಂದ್ರ ಸರ್ಕಾರ ಹೇಳಿರುವ ಪ್ರಕಾರ ನಾವು ಕಳೆದ 10 ವರ್ಷಗಳಿಂದ ಇದರ ಬಗ್ಗೆ, ಈ ನದಿ ನೀರನ್ನು ಸಂಗ್ರಹ ಮಾಡುವುದರ ಬಗ್ಗೆ, ಸಿಂಧೂ ನದಿ ನೀರನ್ನು ಸಂಗ್ರಹ ಮಾಡುವುದರ ಬಗ್ಗೆ ನಾವು ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಸಂಗ್ರಹ ಅಂತ ಹೇಳಿದ್ರೆ ಜಲಾಶಯಗಳ ನಿರ್ಮಾಣ ಆಗಬೇಕು ಈ ನೀರನ್ನು ಸಂಗ್ರಹ ಮಾಡೋಕ್ಕೆ. ಜೊತೆಗೆ ಪಾಕಿಸ್ತಾನಕ್ಕೆ ನದಿ ನೀರು ಹರಿಯದ ಹಾಗೆ ತಡೀಲಿಕ್ಕೆ ಜಲಾಶಯಗಳ ನಿರ್ಮಾಣ ಆಗಬೇಕು. ಇದುವರೆಗೆ ಯಾವುದೇ ಜಲಾಶಯಗಳ ನಿರ್ಮಾಣ ಆದ ಬಗ್ಗೆ ಮಾಹಿತಿ ಇಲ್ಲ. 2023ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಸಿಂಧೂ ನದಿ ಒಪ್ಪಂದದ ಪುನರ್ ಪರಿಶೀಲನೆಗಾಗಿ ಪಾಕಿಸ್ತಾನಕ್ಕೆ ಒಂದು ಪತ್ರವನ್ನು ಬರೆದಿತ್ತು. ನಾವು ಈ ಒಪ್ಪಂದವನ್ನು ಮಾರ್ಪಾಡು ಮಾಡಬೇಕಾದಂಥ ಅಗತ್ಯ ಇದೆ, ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ. ಬಟ್ ಪಾಕಿಸ್ತಾನದಿಂದ ಆ ಸಂದರ್ಭದಲ್ಲಿ ಯಾವುದೇ ರಿಪ್ಲೈ ಬಂದಿರಲಿಲ್ಲ. ಇದಾದ ಬಳಿಕ ಮತ್ತೆ ಸೆಪ್ಟೆಂಬರ್ನಲ್ಲಿ ಒಂದು ಪತ್ರವನ್ನು ಬರೆದಿದ್ರು, ಎರಡನೆಯ ಬಾರಿ ಪತ್ರವನ್ನು ಬರೆದಿದ್ರು. ಸೊ ಅದಕ್ಕೂ ರಿಪ್ಲೈ ಬಂದಿಲ್ಲ. ಬಟ್ ಈಗ ಈ ಪಹಲ್ಗಾಮ್ ದಾಳಿಯ ಬಳಿಕ, ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಾವು ಸಿಂಧೂ ನದಿ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟು ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನು ನಾವು ಶೇರ್ ಮಾಡ್ಕೊಳ್ಳಲ್ಲ, ನಾವು ಹಂಚ್ಕೊಳ್ಳಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬಂದಿರೋದರಿಂದಾಗಿ ಆ ಸಿಂಧೂ ನದಿ ಕಣಿವೆಯಲ್ಲಿರ್ತಕ್ಕಂತಹ ಪ್ರಮುಖ ನದಿಗಳು ಅವುಗಳ ನೀರನ್ನು ಸಂಗ್ರಹ ಮಾಡುವಂಥದ್ದು, ಜೊತೆಗೆ ಪ್ರವಾಹದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ನದಿ ನೀರನ್ನು ಸಂಗ್ರಹ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಅವೆಲ್ಲವೂ ಕೂಡ ಪ್ರಾಕೃತಿಕ ಅಂಶಗಳ ಆಧಾರದ ಮೇಲೆ ನಿರ್ಧರಿತ ಆಗಿರುವಂಥದ್ದು. ನದಿ ಯಾವ ದಿಕ್ಕಿನಲ್ಲಿ ಹರಿಬೇಕು ಎನ್ನುವಂಥದ್ದನ್ನು ಅದು ಪ್ರಕೃತಿದತ್ತವಾಗಿ ನಿರ್ಧಾರ ಆಗಿರುವಂಥದ್ದು. ನಾವು ಡೈವರ್ಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಮಾಡಿಕೊಂಡ್ರೆ ಅದರಿಂದ ಆಗಬಹುದಾದಂಥ ಅಪಾಯಗಳನ್ನು ಕೂಡ ಎದುರಿಸಲಿಕ್ಕೆ ನಾವು ಸಿದ್ಧ ಇರಬೇಕಾಗತ್ತೆ. ಜೊತೆಗೆ ಈ ಉತ್ತರ ಭಾರತ ನದಿಗಳು ದಕ್ಷಿಣ ಭಾರತದ ನದಿಗಳಿಗೆ ಹೋಲಿಕೆ ಮಾಡಿದ್ರೆ ಅವುಗಳ ಪ್ರವಾಹದ ಸ್ವರೂಪ ಅತ್ಯಂತ ಭೀಕರವಾಗಿರುತ್ತೆ. ಹಾಗಾಗಿ ಬೇರೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು. ಅಟ್ಟಾರಿ ವಾಘಾ ಗಡಿಯನ್ನು ಬಂದ್ ಮಾಡುವಂಥದ್ದು ಅದು ನಾವೇ ಮಾಡಬಹುದಾದಂಥ ಕೆಲಸ. ಇಂಪೋರ್ಟ್ ಎಕ್ಸ್ಪೋರ್ಟನ್ನು ತಡೆಯುವಂಥದ್ದು ಅದು ನಾವೇ ಮಾಡಬಹುದಾದಂಥ ಕೆಲಸ. ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥದ್ದು ಅದು ನಾವೇ ಮಾಡಬಹುದಾದಂತಹ ಕೆಲಸ. ವೀಸಾ ರದ್ದು ಮಾಡುವಂಥದ್ದು ಅದು ನಾವೇ ಮಾಡಬಹುದಾದಂಥ ಕೆಲಸ. ಬಟ್ ನದಿಗಳ ಪ್ರವಾಹ, ನದಿಗಳ ಹರಿಯುವಿಕೆಯ ದಿಕ್ಕನ್ನು ಬದಲಾವಣೆ ಮಾಡುವಂಥದ್ದು ಅಥವಾ ಅದಕ್ಕೆ ತಡೆ ಹಾಕುವಂಥದ್ದು ಇದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ದೀರ್ಘಕಾಲದ ಲೆಕ್ಕಾಚಾರ ಬೇಕಾಗುತ್ತೆ. ಕಳೆದ ಬಾರಿ ಏನು ಮೊದಲ ಸಭೆ ನಡೆದಿತ್ತು ಕೇಂದ್ರ ಗೃಹ ಸಚಿವರ ಸಭೆಯಲ್ಲಿ, ಅದರಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ. ದೀರ್ಘಕಾಲದ ಕ್ರಮಗಳು ಅಂತ ಹೇಳಿದ್ರೆ ಜಲಾಶಯಗಳ ನಿರ್ಮಾಣ ಆಗಬೇಕು. ಮುಂಗಾರುವಿನ ಸಮಯದಲ್ಲಿ ಏನು ಮಾಡಬೇಕು ಅವುಗಳ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗತ್ತೆ, ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಉಳಿದೆಲ್ಲ ಕ್ರಮಗಳಿಗಿಂತ ಇದು ಅತ್ಯಂತ ದೊಡ್ಡ ಸವಾಲಿನ ಕ್ರಮ.